ಶಾಸಕನ ಜವಾಬ್ದಾರಿ ಏನನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ತೀವಿ. ಎಲ್ಲೋ ಒಂದು ರಾಜ್ಯದಲ್ಲಿ ಘಟನೆ ಆದ್ರೆ ಹೋಗೋ ಶಾಸಕನ ಮನೆ ಮುಂದೆ ಗಲಾಟೆ ಮಾಡೋದಂದ್ರೆ ಇದು ಯಾವ ನ್ಯಾಯ? ಒಂದನೇದು. ಎರಡನೇದಾಗಿ ನಮಗೆ ಮಾಡಬೇಕಾಗಿತ್ತು, ಬಂದವರು ಮನವಿಯನ್ನು ಕೊಡಬೇಕಾಗಿತ್ತು ಅಥವಾ ಪ್ರತಿಭಟನೆ ಮಾಡಬೇಕಾಗಿತ್ತು ಅಂದ್ರೆ ಒಂದು ನೋಟಿಸ್ ಕೊಡಬೇಕು. ಒಂದು ನೋಟಿಸ್ ಕೊಟ್ಟ ಮೇಲೆ ಆ ನೋಟಿಸನ್ನು ನಾವು ಸ್ವೀಕಾರ ಮಾಡಿ ಆಯ್ತಪ್ಪ ಬರಲಿ ತಗೊಳ್ಳಿ ಅಂತ ಕೂತ್ಕೊಂಡು ಚರ್ಚೆ ಮಾಡ್ಬೋದು. ಏನು ವಿಷಯ ಅಂತ ಚರ್ಚೆ ಮಾಡ್ಬೋದು. ಏಕಿದಂ ಬಂದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ ಅಂತ ಒಬ್ಬ ಮಾಜಿ ಶಾಸಕನಾಗಿ ಹೇಳ್ತಾನಂದ್ರೆ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾನು ಒಬ್ಬ ಶಾಸಕನಾಗಿ ಹಿಂದೆ ಕೆಲಸ ಮಾಡಿದ್ದೀನಿ ಅಂತ ಅರಿವು ಅವ್ರಿಗಿಲ್ಲ. ಈ ಅರಿವರ ಬೇಕಾ ಬೇಡ ಅವ್ರಿಗೆ? ಮತ್ತು ಇವರೆಲ್ಲರೂ ಕೂಡ ನನ್ನ ಆತ್ಮ ಹೇಳುತ್ತೆ, ಇವ್ರು ಯಾರು ಕೂಡ ಭಾಜಪ ಅವರಲ್ಲ, ಬಿಜೆಪಿ ಪಕ್ಷದ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಒಬ್ರು ಅಲ್ಲ. ಇವರೆಲ್ಲ ತಮ್ಮ ಚೇಲಗಳನ್ನು ಕಳಿಸ್ಕೊಟ್ಟಿದ್ರು, ಅದು ಸಾಬೀತಾಗ್ತಿತ್ತು. ನಾನು ಪೊಲೀಸರಿಗೆ ಕರೆದೂ ಇಲ್ಲ, ಪೊಲೀಸರಿಗೆ ಏನು ಕಾನೂನಾತ್ಮಕವಾದಂಥ ಕ್ರಮ ಅವ್ರೇನು ಕೈಗೊಳ್ಳಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ. ನಾನೇ ನಿಮ್ಮ ಮುಂದನ ಇಲ್ಲೇ ಪ್ರೆಸ್ನವ್ರು ಬಂದಾಗ ಅಂದೆ, ಪೊಲೀಸರು ಏನ್ರಿ ನಿಂತು ನೋಡಕತ್ತಿದ್ರಿ ಮತ್ತೆ ಏನಾಯ್ತು ಅಂತ ಕೇಳಿ. ಈ ರೀತಿಯಾಗಿ ಗಲಾಟೆ ಮಾಡಿಸು, ಗುಂಡಾಗಿರಿ ಮಾಡಿಸುವಂತ ಪ್ರಯತ್ನ ಮಾಡೋದು, ಮತ್ತೇನಪ್ಪ ಸಾಜೋಕದೀನಿ ಅಂತ ಮಾತಾಡೋದು. 100 ಮಂದಿ ನನ್ನ ಮನ್ಯಾಗ ಗಲಾಟೆ ಮಾಡ್ಕೊಂತ ಬಂದ್ರೆ ಕುರ್ಚಿ ಹಾಕಿಸಿ ನಾಷ್ಟ ಮಾಡಿಸಿ ಚಾ ಕುಡಿಸಿ ಕಳಿಸ ಪುಣ್ಯಾತ್ಮ, ಕೈ ಮುಗಿತೀನಿ ನಿನಗೆ. ಸುಳ್ಳು ಹೇಳಕ್ ಒಂದು ಮಿತಿ ಐತಿ, ಸಾಕು. ನೀನು ಸುಳ್ಳು ಕೇಳಿ ಕೇಳಿ ಜನಕ್ಕೆ ಸಾಕಾಗಿದೆ. ನಿನ್ನ ಸುಳ್ಳು ಕೇಳಿ ಸಾಕಾಗಿದೆ. ದರ್ಗಾ ಜೈಲಿಗೆ ಕಳಿಸಿರಿ 3 ತಿಂಗಳ 4 ತಿಂಗಳ. ಬರೀ ಒಂದು ರೋಡ್ ಸರಿಯಾಗಿಲ್ಲ ಅಂತಂದ್ರೆ ಮುನ್ಸಿಪಾಲಿಟಿ ಮೆಂಬರ್ಗಳನ್ನು ತಗೊಂಡೋಗಿ ಜೈಲಿಗೆ ಹಾಕುವಂತ ಹೇಳಿ ತಗೊಂಡೋಗಿ ಹಿಡ್ಕೊಂಡು ಹೋಗಿ ಗಲಾಟೆ ಮಾಡಿದ್ವಿ. ಒಬ್ಬ ರಿಟೈರ್ಡ್ SP-ಗೆ ಆ ರಸ್ತೆಯನ್ನ ಬಿಲ್ಡಿಂಗ್ ಮುಂದೆ ಯಾಕೆ ಇದನ್ನು ಸರಿಸಿ ಕಟ್ಟಾಕತ್ತೀರಿ, ಮೆಜರ್ಮೆಂಟ್ ಪ್ರಕಾರ ಕಟ್ರಿ ಅಂದಾಗ ತಾಳಿ ಕೊಟ್ಟಾಗಿ ತಗೊಂಡೋಗಿ ಅವನ್ ತಗೊಂಡೋಗಿ ದರ್ಗಾ ಜೈಲಿಗೆ ಹಾಕಿದ್ವಿ. 3 ತಿಂಗಳಾಯ್ತು ಅವ್ನು ಹೊರಗೆ ಬರ್ಲಿಕ್ಕೆ. ಕಾಸಿಂ ಪಟೇಲಿಗೆ, ಮುಖ್ಯಾಳ ದರ್ಗಾ ಕಾಸಿಂ ಪಟೇಲಿಗೆ ಬರೇ ಒಂದು ಏನಪ್ಪ ಇದಕ್ಕೆ ಕಾಂಪನ್ಸೇಷನ್ ಕೊಟ್ಟಿಲ್ಲ, ನೀವು ರಾತ್ರೋರಾತ್ರಿ ಯಾಕೆ ಮಾಡ್ತಾ ಇದ್ದೀರಿ ಕೆಲಸ? ಇದು ಮಾಡೋದು ಸರಿಯನಾ ಅಂತ ಕೇಳಿದ್ದಕ್ಕೋಸ್ಕರ ಅವನು ತಗೊಂಡು ಹೋಗಿ ಹಿಟ್ಲರ್ ಸೆಕ್ಷನ್ ಹಚ್ಚಿ ಅವನು 3.5-4 ತಿಂಗಳ ಹೊರಗಿದ ಜೈಲಿನಲ್ಲಿ. ಮತ್ತೆ ಬಿಜಾಪುರದಿಂದ ಅವನು ತಗೊಂಡೋಗಿ ಬಳ್ಳಾರಿಗೆ ಇಟ್ರು. ಯಾರ ಸಂಪರ್ಕದಲ್ಲಿ ಬರಬಾರ್ದು ಅವನು. ನಿಮ್ಮ ಈ ಕ್ರೂರ ಮನಸ್ಥಿತಿ ಏನಿದೆಯಲ್ಲ, ನೀವು ಈ ರೀತಿ ಮಾಡೋದ್ರಿಂದ ಏನಾದರೂ ಅಧಿಕಾರಕ್ಕೆ ಬರ್ತೀವಿ ಅಂದ್ರೆ ಅದು ಹಗಲ ಕನಸು ಕಾಣಕ್ಕೆ ಪ್ರಾರಂಭ ಮಾಡಿರಿ. ಹಗಲ ಕನಸು ಕಾಣಕ್ಕೆ ಪ್ರಾರಂಭ ಮಾಡಿರಿ. ಇದು ನೆನಪಿಡಬೇಕು. ಇವ್ರು ಯಾರು ಬಂದವರು ಭಾಜಪದವರಲ್ಲ. ಮತ್ತೆ ಕುಡಿದು ಬರ್ತಾರೆ. ಯಾರ ಮನೆಗೆ ಬರಾಗ ಪ್ರತಿಭಟನೆ ಮಾಡೋರು ಕುಡಿದು ಬರ್ತಾರ? ಹೇಳಿ ನೋಡೋಣ. ಗೌರವಿಸ್ತರ ಮನೆಗೆ ಬರಬೇಕಾದ್ರೆ ಯಾವ ರೀತಿಯಾಗಿ ಬರಬೇಕು. ಇದು ಸರ್ಕಾರಿ ಬಂಗ್ಲೆ ಅಲ್ಲ. ಅವತ್ತಪ್ಪ ನಾನೇ ಒಂದು ಅಪರಾಧದಾಗ ಸಿಕ್ಬಿದ್ದೀನಿ, ಯಾವುದೋ ಒಂದು ಕೇಸ್ನಲ್ಲಿ ಸ್ವತಃ ಸಿಕ್ಬಿದ್ದೀನಿ, ಮರ್ಡರ್ ಆಗಿದೆ, ಮತ್ತೊಂದಾಗಿದೆ, ನೇರವಾಗಿ ಅದರಲ್ಲಿ ಕೈ ಅವಾಡಿದೆ ಅಪ್ಪಾಜಿ ನಾಡಗೌಡರದು. ಯಾವುದೋ ಒಂದು ಅಹಿತಕರ ಘಟನೆಯಲ್ಲಿ ಅಪ್ಪಾಜಿ ನಾಡಗೌಡರು ನೇರವಾಗಿ ಸಂಬಂಧ ಆಗಿದ್ದಾರೆ. ಅದಕ್ಕಂತ ಬರ್ರಿ, ನಿಮ್ಗೆ ಅಧಿಕಾರ ಇದೆ, ಪ್ರತಿಭಟನೆ ಮಾಡ್ರಿ. ಪರಿಸ್ಥಿತಿ ಮುದ್ದೆ ಒಳದು ಎಲಿಗೆ ತಂದು ಹಚ್ಚಿದ್ರಿ ಅನ್ನೋಂಥ ಸಿಟ್ಟಿಗೆ ಮಾತಾಡಿದ್ದೀನಿ ನಾನು. ನಿಮ್ಮಂಥ ರಾಜಕಾರಣಿಗಳ ಬಂದು ಈ ವ್ಯವಸ್ಥೆಯನ್ನು ಈ ಮಟ್ಟಕ್ಕೆ ತಂದಿರಲ್ಲ, ಅದು ನಾನು ಹೊಟ್ಟೆಯಲ್ಲಿ ನನಗೇನಪ್ಪ ಅಂದ್ರೆ ಮೈಯಲ್ಲಿ ರಕ್ತ ಕುದಿತಾ ಇದೆ. ಆ ರಕ್ತ ಕುದಿಯೋದ್ರಿಂದ ಮಾತಾಡ್ತೀನಿ. ನಾನು ಸಿಟ್ಟು BP ಇಂದ ಮಾತಾಡೋದು ಅಷ್ಟೇ ಅಲ್ಲ.
ಈ ರಾಜಕೀಯ ಭವಿಷ್ಯ ಹೇಳಲಿಕ್ಕೆ ಹೋಗೋದಿಲ್ಲ ನಾನು. ಆದರೆ ಖಡಾಖಂಡಿತವಾಗಿ ನಿಮ್ಮಂಥವ್ರನ್ನ MLA ಮಾಡಲಿಕ್ಕೆ ನಾವು ಎಂದಿಗೂ ಕೊಡೋದಿಲ್ಲ ಅಂತ ಶಬ್ದವನ್ನು ಕೂಡ ಇವತ್ತು ನಾವು ತಗೊಳ್ತೀವಿ. ಎಂದೆಂದಿಗೂ ಯಾವುದೇ ತ್ಯಾಗ ಮನೋಮಾನ ಬರಲಿ, ನಮಗೆ ಯಾವುದೇ ತ್ಯಾಗ ಮಾಡತಕ್ಕಂಥ ಪ್ರಸಂಗ ಬರಲಿ, ನಿನ್ನಂಥವನ್ನ ಇಲ್ಲಿ ಶಾಸಕನ ಮಾಡಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಒಬ್ಬ ಬಡವ ಬರಲಿ, ಒಳ್ಳೆ ಜನ ಬರಲಿ, ಆ ಶಕ್ತಿನೂ ದೇವರು ನಮ್ಗೆ ಕೊಟ್ಟಾನ. ಇನ್ನು ಮಾಡಿನೂ ತೋರಿಸಿದೆ, ನಮ್ಮ ಮುತ್ಯಾನು ಮಾಡಿ ತೋರಿಸ್ಯಾನ, ನಮ್ಮ ಅಪ್ಪನೂ ಮಾಡಿ ತೋರಿಸಿದ್ದಾನೆ. ಆ ಶಕ್ತಿ ಇವತ್ತು ನಮ್ಗೆ ಕೊಟ್ಟಿದ್ದಾನೆ ಭಗವಂತ. ಅದಕ್ಕೆ ದಯವಿಟ್ಟು ನನಗೆ ಬೇರೆಯವರು ಏನಪ್ಪಾ ಕೆಲವು ಪ್ರಶ್ನೆಯನ್ನು ಕೇಳಬಾರ್ದಾಗಿತ್ತು, ಆ ಪ್ರಶ್ನೆಯನ್ನು ನನಗೆ ಕೇಳಿದ್ರು. ರಾಜ್ಯದ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಕಂಡೆಮ್ ಮಾಡ್ತಾರೆ, ನಮ್ಮ ಪಕ್ಷದ ಹಿರಿಯ ನಾಯಕರು ಅಧ್ಯಕ್ಷರು ಕಂಡೆಮ್ ಮಾಡ್ತಾರೆ, ಒಂದೇ ಧ್ವನಿಯಲ್ಲಿ ಎಲ್ಲರೂ ಕಂಡೆಮ್ ಮಾಡಿದಂಥದ್ದು ನ್ಯೂಸ್ನಲ್ಲಿ ಟಿವಿಯಲ್ಲಿ ಬಂದಂಥ ನನ್ನ ನ್ಯೂಸ್ ಕವರ್ ಮಾಡ್ತಾರೆ ಯಾರು? ದಿನ ಬೆಳಿಗ್ಗೆ ಆಗ್ತಕ್ಕಂಥ ಘಟನೆಗೆ, ಎಲ್ಲೋ ಆಗುವಂಥ ಘಟನೆಗೆ ದಿವಸ ಉತ್ತರ ಕೊಟ್ಕೊಂತ ಕುಂದ್ರಕ್ಕಾಗುತ್ತೆ? ಇಲ್ಲಿ ಜವಾಬ್ದಾರಿ ನಾನು ಮಂತ್ರಿಯ, ನಮ್ಮ ಮಂತ್ರಿ ಮಂಡಲದಲ್ಲಿ ಅದಿನ, ನಾನು ಹೋಮ್ ಮಿನಿಸ್ಟರ್. ಶಾಸಕ ಆದ ಮೇಲೆ ಏನಪ್ಪಾ ಅಂದ್ರೆ ನಾನು ಶಾಸಕಗಿರಿ ಎಲ್ಲಿ ಮಾಡಬೇಕು, ವಿಧಾನಸಭೆಯಲ್ಲಿ ಮಾಡಬೇಕು. ದಿನನಿತ್ಯ ಏನಪ್ಪಾ ಅಂತಂದ್ರೆ ಜವಾಬ್ದಾರಿ, ಈಗ ನಾವು ಮಾಡಿದ್ದನ್ನ ಜವಾಬ್ದಾರಿ ಶಾಸಕರು ತಗೊಳಕ್ಕಾಗುತ್ತ? ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಅದಕ್ಕೊಂದು ಇತಿಮಿತಿಯಲ್ಲಿ ವರ್ತನೆ ಇರಬೇಕು. ಪ್ರತಿ ಒಂದರಲ್ಲಿ ಕೂಡ ಬರೇ ಕೊಳಕು ಬುದ್ಧಿ ಉಪಯೋಗ. ಎಷ್ಟು ದಿವಸ ಅಂತ ಮಾಡ್ತೀರಿ? ಶಾಸಕ ಮಾಜಿ ಪೊಲೀಸ್ ಸ್ಟೇಷನ್ಗೆ ಮತ್ತೆ ಪೂರ್ವ ಪೀಡಿತವಾಗಿ ಎಲ್ಲ ಪ್ಲಾನ್ ಮಾಡಿ ಬಂದಿದ್ದ ಅಂತ ಆಯ್ತಿಲ್ಲ. ಮತ್ತೆ ಪ್ರೆಸ್ನವ್ರಿಗೆ ಗೊತ್ತಾಗುತ್ತೆ, ಇದು ನನಗೆ ಗೊತ್ತಿಲ್ಲ. ಇಲ್ಲಿ ಬಂದು ಗಲಾಟೆ ಮಾಡೋದನ್ನ ಪ್ರೆಸ್ನವ್ರಿಗೆ ಗೊತ್ತಾಗ್ತದೆ, ಅವ್ರು ಇವ್ರು ಕೂಡ ಬಂದು ನಿಂತಿರ್ತಾರೆ. ನಮ್ಗೆ ಯಾರಿಗೆ ಗೊತ್ತಿರೋದಿಲ್ಲ, ಪೊಲೀಸರಿಗೆ ಗೊತ್ತಿಲ್ಲ. ಏನ್ರಿ ಪ್ರೀ ಪ್ಲ್ಯಾಂಡ್ ಪ್ರಚಾರ ತಗೊಳಕ್ಕೋಸ್ಕರ. ಏನು ಇವತ್ತು ಅಪ್ಪಾಜಿ ನಾಡಗೌಡರ ಮನೆ ಮುಂದೆ ಗಲಾಟೆ ಮಾಡಿಸಿ ತಂದಿಲ್ಲಿ ಸಗಣಿ ಒಗಿಸಿ, ಸಗಣಿ ಬಹಳ ಪವಿತ್ರ ಅಂತ ಹೇಳಿದಿರಲ್ಲ, ಅಮೃತ ಅಂತ ಹೇಳಿದಿರಲ್ಲ. ಸನ್ಮಾನ್ಯ ನಡಹಳ್ಳಿಯವರೇ, ಮಾಜಿ ಶಾಸಕರೇ, ದಿವಸ ಅಮೃತ ಮುಖಕ್ಕೆ ಹಚ್ಕೊಂಡು ಹೇಳ್ರಿ ಮೇಲೆ. ನನಗೂ ಗೊತ್ತಿದೆ, ಮ್ಯಾಲಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ನಾಯಕರು ಯಾರು, ಅಮಿತ್ ಶಾ ಅವರು, ಯಡಿಯೂರಪ್ಪ ಅವರು ಭಾರಿ ಖುಷಿ ಆಗಿಬಿಡ್ತಾರೆ. ಬಹಳ ಒಳ್ಳೆ ಕೆಲಸ ಮಾಡಿದೀನಿ ನೀನು, ಭಾರಿ ನೀನು ಹೋರಾಟವನ್ನು ಮೆಚ್ಚಿದೀವಿ. 40 ವರ್ಷದ ರಾಜಕೀಯ ನೆನ್ಪಿಡಕ್ಕಲಿ, ಮತದಾರನ ನೆನ್ಪಿಡ್ಲಿಲ್ಲ ನೀವು. ಪೊಲೀಸನ್ನ ಓಪನ್ ಇಟ್ಕೊಂಡಿನೇನ್ರಿ? ಯಾವ್ದಾದ್ರು ಪೊಲೀಸ್ ಅದ ನನ್ನ ಮನೆಗೆ? ನಾನು ಎಸ್ಕಾರ್ಟಿಗೆ ಎಂಟೈಟಲ್ಮೆಂಟ್ ಇದೆ, ನನಗೆ ಎಸ್ಕಾರ್ಟಿಗೆ ಎಂಟೈಟಲ್ಮೆಂಟ್ ಇದೆ. ಎಸ್ಕಾರ್ಟ್ ತಗೊಳ್ಳೋದಿಲ್ಲ ನಾನು ಇಡೀ ರಾಜ್ಯ ತುಂಬ ಅಡ್ಡಾಡಿದ್ರು ಎಲ್ಲಿಯೂ ಎಸ್ಕಾರ್ಟ್ ತಗೊಳ್ಳೋದಿಲ್ಲ ನಾನು. ವೈ ಅಂತ ಎಸ್ಕಾರ್ಟ್ ತಗೊಂಡು ಅಡ್ಡಾಡ್ತಿದ್ರಲ್ಲಪ್ಪ. ಮುಂಜಾನೆ ಸಂಜಿತನ CPI PSI ನಿನ್ನ ಮನ್ಯಾಗ ಕಾಲು ಮುಟ್ಕೊಂಡು ಬಿದ್ದಿರ್ತಿದ್ರಲ್ಲ. ನಿನಗೆ ಭಯ ಇತ್ತು, ನನಗೆ ಭಯ ಇತ್ತು. ನನಗೆ ಭಯ ಇದೆಯಾ? ನನಗೆ ಭಯ ಇದ್ರೆ ನಾನು ಇಲ್ಲೇ ಒಂದು 10 ಮಂದಿ ಪೊಲೀಸರು ಹಾಕೊಂಡು ಕುಂದಿರ್ತೀನಿ. ಭಯ ಇದೆ ನನಗೆ ಯಾವ ಭಯ ಇಲ್ಲ. ನನಗಿರೋದು ಒಂದೇ ಭಯ, ಭಗವಂತನ ಭಯ. ಆ ಭಗವಂತನ ಭಯ ಬಿಟ್ರೆ ಯಾವ ಮನುಷ್ಯನ ಭಯ ನನಗಿಲ್ಲ. ಇದನ್ನು ತಿಳ್ಕೊಳಕ್ ಕಲೀರಿ. ಮೊದಲು ಯೋಚನೆ ಮಾಡ್ರಿ, ಸುಳ್ಳು ಹೇಳಿಕೆ ಕೊಡೋದು ಬಂದ್ ಮಾಡ್ರಿ. ನೀವು ಎಷ್ಟು ಮಂದಿ ಪೊಲೀಸ್ ಕೇಸ್ ಹಾಕ್ಸಿರಿ, ಎಷ್ಟು ಮಂದಿ ಒಳಗೆ ಹಾಕಿರಿ, ಅದ್ರದ್ದು ಪಟ್ಟಿ ಕೊಡೋದ್ರ ಕೊಡ್ತೀನಿ. ಎಷ್ಟು ಮಂದಿ ಧಿಕ್ಕಾರ ನಿನ್ನ ಮನೆಗೆ ಎಂದೆಂದು ಯಾವ ಕಾಲಕ್ಕೂ
ಕಾಂಗ್ರೆಸ್ ವತಿಯಿಂದ ಒಂದು ದಿವಸ ಕೂಡ ಅವ್ರ ಮನೆ ಮುಂದೆ ಹೋಗಿ ಎಂದು ಧಿಕ್ಕಾರ ಅಂತ ಹಾಕಿಲ್ಲ. ಹಾಕಿವೇನ್ರಿ ಅಧ್ಯಕ್ಷರೇ? ಒಂದ್ ದಿವಸರ ಮಾಡಿವೆ. ಏನೇ ಮಾಡಿದ್ರು ಕೂಡ ಒಂದು ದಿವಸ ಆ ತಟ್ಟೆಗೆ ಹೋಗಿಲ್ಲ. ಏನೇ ಕೊಟ್ಟರು ತಹಸೀಲ್ದಾರಿಗೆ ಕೊಡಿ. ನಮ್ಮೂರಾಗಿದ್ರೆ ಅವ್ನು ತಂದು ಇಲ್ಲೇ ಅವನಿಗೆ ಶಿಕ್ಷೆ ಕೊಡಿಸ್ತೀವಿ. ನಮ್ಮೂರಾಗ ಆದಂಥ ಘಟನೆ ಅಲ್ಲ, ಇದು ಚಾಮರಾಜನಗರದಾಗ ಆದಂಥ ಘಟನೆ ಅದು. ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಧ್ಯಾನ ಮಾಡೇನೆ ಹೊರಗೆ ಬರೋದು. ವಿಭೂತಿ ಕುಂಕುಮ ಎಲ್ಲಾನು ಬಳಕೆ ಮಾಡ್ಕೊಂಡೆ ಹೊರಗೆ ಬರೋದು. ನಾನು ದಿವಸ ಗೋಮಾತೆಯನ್ನು ನೆನಿತೀನಿ, ಎಲ್ಲ ಶರಣರನ್ನು ನೆನಿತೀನಿ, ದೇವ್ರನ್ನು ನೆನಿತೀನಿ.